ಹಲೋ ಎವ್ರಿವನ್, ಎಲ್ಲೋ ಹೋಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ನನ್ನ ಹೆಸರು ಮನೋಜ್ ಅಂತ. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪೈಥನ್ DSS ಸೀರೀಸ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಇವತ್ತು ಡೇ 25 ಅಂದರೆ ಸೆಷನ್ 25ನ ಮಾಡ್ತಿದ್ದೀವಿ. ಈ ಸೆಷನ್ 25 ಅಥವಾ ಡೇ 25 ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೆಟ್ನ ಬಗ್ಗೆ ನೋಡ್ತಾ ಇದ್ದೀವಿ. ಹಂಗಂದರೆ ಸೆಟ್ ಅಂದರೆ ಏನು, ಯಾಕೆ ಸೆಟ್ ಬೇಕು, ಸೆಟ್ಟಿಂದ ಅಡ್ವಾಂಟೇಜಸ್ ಏನು, ಆ್ಯಂಡ್ ಆಲ್ಸೋ ಎಸ್ಪೆಷಲಿ DSL ಸೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗೆಯೇ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಇದು ಡೆಫಿನೆಟಾಗಿ ಅರ್ಥ ಆಗೋದಿಲ್ಲ. ನೀವು ಫಸ್ಟ್ ನಾವೇನು 24 ಸೆಷನ್ಸ್ ಮಾಡಿದ್ದೀವಿ ಅದನ್ನು ನೋಡಲೇಬೇಕಾಗತ್ತೆ. ಯಾಕೆ ಇದನ್ನು ನೋಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ನೀವು ಯಾವುದೇ ರೌಂಡಿಗೆ ಹೋಗಿ ಅಂದರೆ ಲೈಕ್ ಇನ್ ಜನರಲ್ ಆಗಿ ನೀವು ಕೋಡಿಂಗ್ ಎಕ್ಸಾಮ್ಸ್ ಅಂದರೆ ಒಂದು ಆರ್ಗನೈಸೇಷನ್ಸಲ್ಲಿ ಹೋದಾಗ ಅಲ್ಲಿ ಫಸ್ಟ್ ರೌಂಡ್ ಹೇಗೆ ಫಿಲ್ಟರ್ ಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ಪೈಥನ್ DSA ಅಥವಾ ನಾಟ್ ಓನ್ಲಿ ಪೈಥನ್ ನೀವು ಚೂಸ್ ಮಾಡಿದ ಲ್ಯಾಂಗ್ವೇಜ್ ಮೇಲೆ. ಓಕೆನಾ, ನೀವು DSA ಅಂತ ಚೂಸ್ ಮಾಡಿದಾಗ ಲೆಟ್ಸ್ ಎ ಪೈಥನ್ ಅಂತ ಬಂದರೆ ಪೈಥನಲ್ಲಿ ಮಾಡ್ಬೋದು, ಇಲ್ಲ ಜಾವಾದಲ್ಲಿ ಮಾಡ್ಬೋದು, ಇಟ್ಸ್ ಫೈನ್. ಆಯಿತಾ, ಅಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಇದೇ ಥರದ DSA ಕ್ವಶನ್ಸ್ಗಳಿರ್ತವೆ. ನೀವು ಆ ಒಂದು ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್ ಅಂತ. ಸೊ ಹಾಗಾಗಿ ನೀವು ಕಾಲೇಜ್ ಇರಲಿ ಅಥವಾ ಯಾವುದಾದ್ರೂ ಬೇರೆ ಡೊಮೈನ್ ಪ್ರೊಫೆಷನಲ್ಸ್ ಇರಲಿ, ನೀವು ಪೈಥನ್ ಅಂತ ಹೇಳಿದಾಗ ಅಟ್ಲೀಸ್ಟ್ ದೇ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಆಲ್ ನಾವು ಎಲ್ಲ 25 ಸೆಷನ್ಸಲ್ಲಿ ನಾವು ಆಲ್ಮೋಸ್ಟ್ ಆಲ್ 20+ ಪ್ರಾಬ್ಲಮ್ಸ್ನ ನಾವು ಮಾಡಿದ್ದೀವಿ, ಲೀಡ್ ಕೋಡ್ ಪ್ರಾಬ್ಲಮ್ನ. ಇನ್ನು ಮುಂದೆ ನಾವು ಇನ್ನೂ ತುಂಬ ಚೆನ್ನಾಗಿರುವಂತಹ ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ಮಾಡ್ತೀವಿ. ಆ್ಯಂಡ್ ಸ್ಲೈಡಿಂಗ್ ವಿಂಡೋ ಕಾನ್ಸೆಪ್ಟ್ ಅಂತ ಬರುತ್ತೆ ನೆಕ್ಸ್ಟು, ಅದರಲ್ಲೂ ಕೂಡ ಇರುತ್ತೆ. ಓಕೆ, ಸೊ ಹಾಗಾಗಿ ವಿಡಿಯೋ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವಿವತ್ತು ಸೆಟ್ನ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಮೀ ಶೇರ್. ಓಕೆ, ಫಸ್ಟ್ ಆಫ್ ಆಲ್ ಸೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸೆಟ್ ಅಂತ ಹೇಳಿದ್ರೆ ಓಕೆ ಸೆಟ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆರ್ಡರ್ ಆಫ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್. ಓಕೆ, ಆರ್ಡರ್ ಆಫ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಅಂದರೆ ಯೂನಿಕ್ ಎಲಿಮೆಂಟ್ಸ್ ಅಂದರೆ ಅರ್ಥ ಏನು? ಇವಾಗ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಲಿಸ್ಟ್ ಇದೆ ಅಂತ ಹೇಳಿದ್ರೆ ಆ ಲಿಸ್ಟ್ ಬಂದುಬಿಟ್ಟು ಲೆಟ್ಸ್ ಎ 1, 2, 3, 4, 5, 6 ಅದೇ ಥರ 6, 5, 4 ಈ ಥರ ಏನಾದರೂ ಇದೆ ಅಂತಂದರೆ ನೋಡಿ, ಇಲ್ಲಿ ರಿಪಿಟೇಷನ್ಸ್ ನೋಡಿ, ನನಗೆ ರಿಪಿಟೇಷನ್ 5, 6 ಅನ್ನೋದು ರಿಪೀಟೆಡ್, 4 ಅನ್ನೋದು ರಿಪೀಟೆಡ್. ಸೊ ಲಿಸ್ಟಲ್ಲಿ ನಾನು ಏನೇ ಪ್ರಿಂಟ್ ಮಾಡಿದ್ರು ಕೂಡ ಈ ಥರ ಡೂಪ್ಲಿಕೇಟೆಡ್ ಎಲಿಮೆಂಟ್ಸ್ನ ನಾನು ಸ್ಟೋರ್ ಮಾಡ್ಬೋದು ಇನ್ ಲಿಸ್ಟ್. ಆಯಿತಾ, ನಾನೀಗ ಇದನ್ನು ಪ್ರಿಂಟ್ ಮಾಡಿದ್ರು ಕೂಡ ನನ್ನ ಔಟ್ಪುಟ್ ವಿಲ್ ಬಿ ದ ಸೇಮ್, ಎಕ್ಸಾಕ್ಟ್ ಇದ್ರೆ ಏನಿದೆಯೋ ಅದೇ ಥರನೇ ಬರುತ್ತೆ. ಆದರೆ ಸೆಟ್ ಅಂದರೆ ಏನು ಗೊತ್ತಾ? ಸಪೋಸ್ ನಿಮ್ಮ ಹತ್ರ ಏನಾದರೂ ನಾರ್ಮಲಿ ಸೆಟ್ ಅನ್ನೋದು ಈ ಥರ ಕರ್ಲಿ ಬ್ರೇಸಲ್ಲಿ ಶುರುವಾಗುತ್ತೆ. ಆಯಿತಾ, ಕರ್ಲಿ ಬ್ರೇಸಸ್ಸಲ್ಲಿ ಇರಬೇಕು. ಈಗ ಸೆಟ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಲೆಟ್ಸ್ ಎ 1, 2, 3, 4, 4, 3, 2, 1 ಅಂತಂದರೆ ನನ್ನ ಔಟ್ಪುಟ್ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಇದು ಡೂಪ್ಲಿಕೇಟೆಡ್ ಎಲಿಮೆಂಟ್ಸ್. ಈ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಯಾವುದು? 1, 2, 3, 4 ಎಲ್ಲನೂ ಡೂಪ್ಲಿಕೇಟ್ ಇದರಲ್ಲಿ. ಸೊ ಫೈನಲ್ ರಿಸಲ್ಟ್ ಏನಿರುತ್ತೆ ಈ ಥರ. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ರಿಸಲ್ಟ್. ಸೊ ನಿಮ್ಮ ಸೆಟ್ಟಲ್ಲಿ ಅಂದರೆ ಸೆಟ್ ಏನಾಗುತ್ತೆ, ಇಟ್ಸ್ ಆರ್ಡರ್ ಆಫ್ ಅಂದರೆ ಏನಂದರೆ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್. ಓಕೆ, ಆ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಈ ಥರ. ಸೊ ಒಂದು ಸೆಟ್ ಒಂದು ಲಿಸ್ಟ್ ಅಥವಾ ಅರೆ ಕೊಟ್ಟಿದೆ ಅಂದರೆ ಅದರಲ್ಲಿ ನಾನು ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ರಿಮೂವ್ ಮಾಡು ಅಂತ ಹೇಳಿದ್ರೆ ನಾವು ಸೆಟ್ ಯೂಸ್ ಮಾಡಿ ವಿತಿನ್ ಎ ಸೆಕೆಂಡ್ಸ್ ನಾವು ಬಿಲ್ಡ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಫಸ್ಟ್ ಥಿಂಗ್ ಎಂಟಿ ಸೆಟ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಎ ನಮ್ಮ ಡೇ 25 ಇದು. ಸೊ ನಾನಿಲ್ಲಿ ಹೇಳ್ತೀನಿ, ಲೆಟ್ಸ್ ಎ ನೋಟ್ಸ್ ಡಾಟ್ ಓಕೆ IPYNB ಅಂತ ಹಾಕೋಣ. ಸೊ ಇದರಲ್ಲಿ ಫಸ್ಟ್ ಎಂಟಿ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಈ ಥರ ಎಂಟಿ ಲಿಸ್ಟ್ನ ಕ್ರಿಯೇಟ್ ಮಾಡೋದು. ಕರೆಕ್ಟಾ? ಈಗ ನಾನು ಇದನ್ನು ಟೈಪ್ ಆಫ್ ಎಲ್ ಅಂತ ಕೊಟ್ಟರೆ ನನಗೆ ಲಿಸ್ಟ್ ಅಂತ ಬರುತ್ತೆ. ಹಾಗೆಯೇ ಡಿಕ್ಷನರಿ, ಎಂಟಿ ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಲೆಟ್ಸ್ ಎ ಒಂದು ರೆಕಾರ್ಡ್ಸ್ ಅಂತ, ಅಥವಾ ನಾನು ಡಿಕ್ಟ್ ಅಂತ ಹಾಕ್ತೀನಿ, ಅಥವಾ ಡಿಕ್ಟ್ ಅಂತ ಬೇಡ, ಯಾಕಂದರೆ ಡಿಕ್ಟ್ ಅನ್ನೋದು ಕೀವರ್ಡ್ ಆಗುತ್ತೆ. ಸೊ ನಾನು ಹೇಳ್ತೀನಿ ಇಲ್ಲಿ ರೆಕಾರ್ಡ್ ಅಂತ ಹಾಕಿಬಿಟ್ಟು ಲೆಟ್ಸ್ ಎ ಈ ಥರ ಹಾಕ್ತೀನಿ. ನೋಡಿ, ಈಗ ಈ ರೆಕಾರ್ಡ್ ಅನ್ನೋದು ವೆನ್ ಐ ಸೇ ಟೈಪ್ ಆಫ್ ರೆಕಾರ್ಡ್ ಅಂತ ಹಾಕಿದರೆ ನೋಡಿ ಡಿಕ್ಷನರಿ ಅಂತ ಬಂತು. ಈಗ ನಾನು ಹೇಳಿದೆ ಸೆಟ್ ಕೂಡ ಕರ್ಲಿ ಬ್ರೇಸಸ್ಸಲ್ಲೇ ಇರುತ್ತೆ ಅಂತ. ಹಾಗಾದರೆ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು? ಲೆಟ್ಸ್ ಎ S = ನೀವೇನಾದರೂ ಹೀಗೆ ಬರೆದು
ನೀವು ಇಲ್ಲಿ ಟೈಪ್ ಆಫ್ ಎಸ್ ಅಂತ ಕೇಳಿದ್ರೆ ಇದು ಡಿಕ್ಷನರಿ ಅಂತಲೇ ಹೇಳುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದಿದೆಯಲ್ಲ, ನಾನು ಎಂಟಿ ಸೆಟ್ನ ಹೆಂಗಪ್ಪ ಕ್ರಿಯೇಟ್ ಮಾಡೋದು ಫಸ್ಟ್ ಪ್ಲೇಸಲ್ಲಿ ಅಂತಂದರೆ, ನೋಡಿ ಎಸ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಅಂತ ಹಾಕಬೇಕಷ್ಟೆ. ಸೆಟ್ ಆಫ್, ಆಮೇಲೆ ಇಲ್ಲಿ ಟೈಪ್ ಆಫ್ ಎಸ್ ಅಂತ ಹಾಕ್ತೀನಿ. ನೋಡಿ, ಡನ್. ಸೊ ಒಂದು ಎಂಟಿ ಸೆಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ ದಿಸ್ ಇಸ್ ವಿ ಕ್ಯಾನ್ ಕ್ರಿಯೇಟ್. ಹಾಗಾದರೆ ಓಕೆ, ಈಗ ನೋಡಿ ನನಗೆ ಓಕೆ, ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಹೆಂಗಿರುತ್ತೆ ಈಗ ಎಲಿಮೆಂಟ್ಸು, ಈಗ ಈ ಥರ ನಾನು ಹಾಕ್ತಿದ್ದೀನಿ 1, 2, 3, 3, 4, ಓಕೆ 2, 1 ಅಂತ. ಈಗ ಲೆಟ್ಸೆ ನಾನು ಇದನ್ನು ಪ್ರಿಂಟ್ ಮಾಡಿದ್ರೆ, ಓಕೆ, ಪ್ರಿಂಟ್ ಆಫ್ ಎಸ್ ಅಂತ ಮಾಡಿದರೆ ನನಗೆ ಪ್ರಿಂಟ್ ಬರೋದು 1, 2, 3, 4. ಅಂದರೆ ಇದರಲ್ಲಿ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್, ಓಕೆ, ಆರ್ಡರ್ ಆಫ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್. ಇನ್ನೊಂದೇನಾಗುತ್ತೆ ಅಂತಂದರೆ ಇದರಲ್ಲಿ ಆರ್ಡರ್ ಅನ್ನೋದು ಪ್ರಿಸರ್ವ್ ಆಗಿರೋದಿಲ್ಲ. ಅಂದರೆ ಆರ್ಡರ್ ಅನ್ನೋದು ಪ್ರಿಸರ್ವ್ ಆಗಿರೋದಿಲ್ಲ ಅಂತಂದರೆ ಅರ್ಥ ಏನಂತ ಹೇಳಿದ್ರೆ, ಇದರಲ್ಲಿ ಇಂಡೆಕ್ಸಸ್ ಇರೋದಿಲ್ಲ ಫಸ್ಟ್ ಆಫ್ ಆಲ್, ಆಯಿತಾ. ನಮಗೆ ಈಗೇನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಸೆ ನಾನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ ಈಗ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಎಸ್ ಆಫ್ ಆ್ಯಡ್ ಆಫ್ ಲೆಟ್ಸೆ 5 ಅಂತ ಆ್ಯಡ್ ಮಾಡ್ತೀನಿ, ಆಯಿತಾ. ಇಲ್ಲಿ ಇದು ಆ್ಯಡ್ ಫಂಕ್ಷನ್. ಈಗ ಲಿಸ್ಟಲ್ಲಿ ನನಗೆ ಅಪೆಂಡ್ ಅಂತ ಹೆಂಗೆ ಹೇಳೋದ್ನೋ ಸೆಟ್ಟಲ್ಲಿ ನಾನು ಆ್ಯಡ್ ಅಂತ ಹೇಳಬೇಕು, ಸರಿನಾ. ಈಗ ಪ್ರಿಂಟ್ ಆಫ್ ಎಸ್ ಅಂತ ಕೊಡಿ, ನೋಡೋಣ ಏನು ಪ್ರಿಂಟ್ ಆಗುತ್ತೆ. ನೋಡಿ 5 ಅನ್ನೋದು ಆರ್ಡರ್ ಆಯಿತು. ಸೊ ಹಾಗೆಯೇ ಲೆಟ್ಸೆ ನಾನು ಹೇಳ್ತೀನಿ ಇಲ್ಲಿ, ಓಕೆ, ಎಸ್ ಡಾಟ್ ಆ್ಯಡ್ ಆಫ್ 5 ಅಂತ 10 ಅಂತ ಕೊಡೋಣ, ಓಕೆ, ಪ್ರಿಂಟ್ ಆಫ್ ಎಸ್ ಅಂತ ಹಾಕೋಣ, ಓಕೆ. ಸೊ ಈ ಥರ ಯು ಕ್ಯಾನ್ ಆ್ಯಡ್ ಇಟ್, ಎಲ್ಲ ಎಲಿಮೆಂಟ್ಸ್ನೂ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈಗ ಲೆಟ್ಸೆ ನಾನು ಸಪೋಸ್ ನಾನೇನಾದರೂ ಇದೇ ಎಲಿಮೆಂಟ್ನ, ಇದೇ 10 ಎಲಿಮೆಂಟ್ನ ನಾನು ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಓಕೆ. ಇಲ್ಲಿ ಲೆಟ್ಸೆ ಇನ್ನೊಮ್ಮೆ ಮತ್ತೊಮ್ಮೆ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸ್ಟಿಲ್ ದಟ್ ವಿಲ್ ಬಿ ಆನ್ಸರ್. ಅಂದರೆ ಯಾವುದೇ ಥರದ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನೋದು ನನಗೆ ಅಪೆಂಡ್ ಆಗೋದಿಲ್ಲ. ಸೊ ಹಾಗಾದರೆ ಇದು ಯಾವಾಗ ವರ್ಕ್ ಆಗುತ್ತೆ, ಯಾವ ಟೈಮಲ್ಲಿ? ಲೆಟ್ಸೆ ನಾನು ನೆಟ್ಫ್ಲಿಕ್ಸ್ನ ಸ್ಟ್ರೀಮ್ ಮಾಡ್ತಿರ್ತೀನಿ ಅಂತ ಇಟ್ಕೊಳ್ಳಿ. ನೆಟ್ಫ್ಲಿಕ್ಸಲ್ಲಿ ನಾವು ಯಾವ ರೆಕಮೆಂಡೇಷನ್ ಅಂದರೆ 2 ಟೈಪ್ಸ್ ಆಫ್ ಥಿಂಗ್ಸ್ ಇರುತ್ತೆ. ಒಂದು ರೆಕಮೆಂಡೇಷನ್ಸ್ ಇರುತ್ತೆ. 1 ಸೆಕೆಂಡ್ ನೋಡಿ, ಈಗ ನನ್ನ ಹತ್ರ ನೆಟ್ಫ್ಲಿಕ್ಸ್ ಇದೆ, ಆಯಿತಾ. ವಾಚ್ಡ್ ಮೂವೀಸು ಮತ್ತು ರೆಕಮೆಂಡೆಡ್ ಮೂವೀಸು ಒಂದು 2 ಸೆಟ್ನ ತಗೊಳ್ತಾ ಇದ್ದೀನಿ, ಓಕೆ. ಸೊ ಒಂದು ವಾಚ್ಡ್ ಮೂವೀಸ್ ಅಂತ ಹೇಳಿಬಿಟ್ಟು ಲೆಟ್ಸೆ ಈ ವಾಚ್ಡಲ್ಲಿ ನಾನು ಹೇಳ್ತೀನಿ, ಓಕೆ, ನಾನು ನಾರ್ಮಲ್ ಆಗಿ ಆ್ಯನಿಮೆ ತುಂಬ ನೋಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಆ್ಯನಿಮೇಸ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 1 ಪೀಸ್ ಹಾಕಿದ್ದೀನಿ, ಓಕೆ. ಆಮೇಲೆ ಇಲ್ಲಿ ಡೀಮನ್ ಸ್ಲೇಯರ್ ಅಂತ ಹಾಕ್ತಿದ್ದೀನಿ, ಆಯಿತಾ. ಡೀಮನ್ ಸ್ಲೇಯರ್ ಅಂತ ಹಾಕ್ತಿದ್ದೀನಿ. ಸೊ ಇದು ನನ್ನ ಸೆಟ್, ಆಯಿತಾ. ಈ ಸೆಟ್ಟಲ್ಲಿ ಇದು ನಾನು ಆಲ್ರೆಡಿ ವಾಚ್ಡ್. ಈಗ ರೆಕಮೆಂಡೇಷನ್ಸ್ ಅಥವಾ ಇದು ಈಗ ಈ ನೆಟ್ಫ್ಲಿಕ್ಸ್ ಏನು ಮಾಡುತ್ತೆ, ರೆಕಮೆಂಡೇಷನ್ಸ್ ಕೊಡುತ್ತೆ. ಸೊ ರೆಕಮೆಂಡೇಷನ್ಸ್, ಓಕೆ, ಸ್ಪೆಲ್ಲಿಂಗ್ ರಾಂಗ್ ಇದೆ, ಇಗ್ನೋರ್ ಮಾಡಿ, ಪರವಾಗಿಲ್ಲ. ರೆಕಮೆಂಡೇಷನಲ್ಲಿ ಲೆಟ್ಸೆ ಬ್ಲೀಚ್ ಕೊಡ್ತಾ ಇದೆ. ಆ್ಯಂಡ್ ಅದೇ ಥರ ಅಟ್ಯಾಕ್ ಆನ್ ಟೈಟನ್ಸ್, ಓಕೆ, 1 ಸೆಕೆಂಡ್, ಅಟ್ಯಾಕ್ ಆನ್ ಟೈಟನ್ಸ್. ಆ್ಯಂಡ್ ಸಪೋಸ್ ಈ ರೆಕಮೆಂಡೇಷನ್ಸಲ್ಲಿ ಮತ್ತೆ ನನಗೇನಾದರೂ ನರುಟೋ ಬಂದರೆ, ಓಕೆ, ಮತ್ತೇನಾದರೂ ನರುಟೋ ಬಂದರೆ, ಓಕೆ, ಈ ಥರ ಬರ್ತಾ ಇದೆ. ಈಗ ನನಗೇನಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ರೆಕಮೆಂಡೇಷನ್ಸ್ ಲಿಸ್ಟ್ ಅಂತ, ಅಂದರೆ ಲೈಕ್ ಫೈನಲ್ ಔಟ್ಕಮ್ ಅಥವಾ ನ್ಯೂ ರೆಕಮೆಂಡೇಷನ್ ಸ್ಕ್ರಿಪ್ಟ್ ಬರಬೇಕು. ನಾನು ಈಗ ನನ್ನ ಹತ್ರ ಒಂದು ವಾಚ್ಡ್ ಸೆಟ್ ಇದೆ, ಒಂದು ರೆಕಮೆಂಡೇಷನ್ ಸೆಟ್ ಇದೆ. ಈ ವಾಚ್ ಸೆಟ್ಟಲ್ಲಿ ಏನಾಗುತ್ತೆ, ನನಗೆ ಐ ನೀಡ್ ಟು ಫಿಗರ್ ಔಟ್ ನ್ಯೂ, ಅಂದರೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ, ಇನ್ನೆಷ್ಟು ಮೂವೀಸ್ ನೋಡೋದು ಬ್ಯಾಲೆನ್ಸ್ ಇದೆ ಅಂತ ನಾನು ಹೇಳಬೇಕು. ಸೊ ಅದಕ್ಕೆ ನಾನು ಹೇಳ್ತೀನಿ, ಸೊ ನ್ಯೂ ರೆಕಮೆಂಡೇಷನ್ಸ್ ಅಂತ. 1 ಸೆಕೆಂಡ್, ಇದು ಆಟೋ ಫಿಲ್ಲಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನ್ಯೂ ರೆಕಮೆಂಡೇಷನ್ಸ್ ಅಂತ ಹಾಕಿ, ಓಕೆ, ಇಲ್ಲಿ ನಾನು ಹೇಳ್ತೀನಿ, ಇಲ್ಲಿ ವಾಚ್ಡ್ ಮತ್ತು ಇದ್ರ ಜೊತೆ ಮೈನಸ್ ಮಾಡ್ತಾ ಇದ್ದೀನಿ, ಓಕೆ. ವಾಚ್ಡ್ ಮತ್ತು ರೆಕಮೆಂಡೇಷನ್ ಜೊತೆ ಮೈನಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಈಕ್ವಲ್ಸ್ ಹಾಕಿ, ಆ್ಯಂಡ್ ಅದಾದಮೇಲೆ
1 ಸೆಕೆಂಡ್. ಇಲ್ಲಿ ಪ್ರಿಂಟ್, ಓಕೆ, ಪ್ರಿಂಟ್ ಆಫ್ ನ್ಯೂ ರೆಕಮೆಂಡೇಶನ್ಸ್ ಅಂತ ಕೇಳ್ತೀನಿ. ನೋಡಿ ಇಲ್ಲಿ ಇಟ್ ವಿಲ್ ಗಿವ್. ಸೊ ಈ ಥರ ಸಬ್ಸ್ಟಿಟ್ಯೂಷನ್ಸ್ಗಳು ಕೂಡ ನಾವು ಮಾಡ್ಬೋದು. ದಟ್ ಈಸ್ ಫಸ್ಟ್ ಥಿಂಗ್. ಈಗ ಸಪೋಸ್ ನಾನು ಏನು ಮಾಡ್ತೀನಿ, ಎಸ್ ಇಸ್ ಈಕ್ವಲ್ ಟು, ಓಕೆ, ಎಸ್ ಇಸ್ ಈಕ್ವಲ್ ಟು ಸೆಟ್ ಆಫ್, ಓಕೆ, ಒಂದು ಸಿಂಪಲ್ ಒಂದು ಸೆಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ಅಪ್ಲಿಕೇಶನ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಅಪ್ಲಿಕೇಶನಲ್ಲಿ ಯೂಸರ್ಸ್ಗಳು ಲಾಗಿನ್ ಆಗುತ್ತೆ, ಆಯಿತಾ. ನಾನೇನು ಹೇಳ್ತೀನಿ, ಯೂಸರ್ ಆ್ಯಡ್ ಯೂಸರ್ 1 ಲಾಗ್ಡ್ ಇನ್ ಅಂತ ಹಾಕ್ತೀನಿ. ಓಕೆ, ಯೂಸರ್ 1 ಲಾಗಿನ್ ಅಂತ ಹಾಕ್ತಾರೆ. ಓಕೆ, ಯೂಸರ್ 1 ಲಾಗಿನ್ ಆಗಿದ್ದಾನೆ ಅಂತ, ಆಯಿತಾ. ಅದೇ ಥರ ಇಲ್ಲಿ ಎಷ್ಟು, ಇಲ್ಲಿ ಯೂಸರ್ 2 ಲಾಗಿನ್ ಆಗಿದೆ ಅಂತ. ಸಿಮಿಲರ್ಲಿ ಮತ್ತೆ ಏನಾದರೂ ಅದೇ ಯೂಸರ್ ಮತ್ತೆ ಇನ್ನೊಮ್ಮೆ ಲಾಗಿನ್ ಆಯಿತು ಅಂತ ಅಂದ್ಕೊಳ್ಳೋಣ, ಆಯಿತಾ. ಲೆಟ್ಸ್ ಇಷ್ಟನ್ನು ರಿಮೂವ್ ಮಾಡೋಣ, ಬೇಕಾಗಿಲ್ಲ. ಸೊ 2 ಮತ್ತೆ ಇಲ್ಲಿ ಮತ್ತೆ 1 ಲಾಗಿನ್ ಆದರೆ, ಅಥವಾ ಲೈಕ್ ಈಗ ನಾರ್ಮಲ್ ಆಗಿ ಏನಾಗುತ್ತೆ, ಸೆಷನ್ ಔಟ್ ಆದಾಗ ಲಾಗಿನ್ಸ್ ಬರ್ತಿರತ್ತಲ್ಲ, ಈ ಥರ ನಾನೇನು ಹೇಳ್ತೇನೆ ಅಂದರೆ, ನಾನೊಂದು ಜಸ್ಟ್ ನಿಮಗೆ ಒಂದು ಫ್ರೇಮ್, ಒಂದು ಸಿನಾರಿಯೋ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಥರ ಮಲ್ಟಿಪಲ್ ಲಾಗಿನ್ಸ್ಗಳಾಗ್ತಿದ್ದಾಗ ನಮಗೆ ಫೈನಲ್ ಆಗಿ ಎಷ್ಟು ಜನ ಲಾಗಿನ್ ಆಗಿದ್ದಾರೆ ಅಂತ ನನಗೆ ರಿಸಲ್ಟ್ ಬೇಕು. ಜಸ್ಟ್ ಆವಾಗ ಪ್ರಿಂಟ್ ಎಸ್ ಅಂತ ಕೊಟ್ಟರೆ, ಓಕೆ, ಪ್ರಿಂಟ್ ಇಲ್ಲಿ ಯೂಸರ್, ಇದನ್ನು ನಾವು ಸ್ಟ್ರಿಂಗಲ್ಲಿ ಕೊಡಬೇಕಲ್ಲ, ಓಕೆ. ಸೊ ಈ ಥರ ಕೊಡೋಣ, ಓಕೆ, ಈ ಥರ ಕೊಡ್ಬೋದು. ನೋಡಿ ಪ್ರಿಂಟ್ ಎಸ್ ಅಂತ ಕೊಟ್ಟಾಗ ಇಲ್ಲಿ ಯೂಸರ್ 3, ಯೂಸರ್ 2, ಯೂಸರ್ 1. ಆ್ಯಕ್ಚುಲಿ ಇಲ್ಲಿ 4 ಲಾಗಿನ್ಗಳಾಗಿದೆ. ಅದರಲ್ಲಿ ಯೂಸರ್ 1ನೇ 2 ಸತಿ ಲಾಗಿನ್ ಆಗಿದ್ದಾನೆ. ಸೊ ನನಗೆ ಇದರಲ್ಲಿ ಯೂಸರ್ ಅಂದರೆ ಲೈಕ್ ಎಲ್ಲ ಫಿಲ್ಟೌಟ್ ಆಗಿ ಫೈನಲ್ ಔಟ್ಕಮ್ ಬಂದಿದ್ದು ನನಗೆ ಇದು ಯೂಸರ್ 3 ಮತ್ತು 3 ಜನ ಲಾಗಿನ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಆರ್ಡರ್ ಅನ್ನೋದು ಶಫಲ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಆರ್ಡರ್ ಅನ್ನೋದು ಶಫಲ್ ಆಗ್ತಿರುತ್ತೆ. ಯು ಕ್ಯಾನ್ ಲೈಕ್ ಯು ನೋ ನೀಡ್ ಟು ವರಿ ಆನ್ ಆರ್ಡರ್ ಪರ್ಸ್ಪೆಕ್ಟಿವಲ್ಲಿ, ಆಯಿತಾ. ಸೊ ಜಸ್ಟ್ ಏನು ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಅನ್ನೋದು ಮಾತ್ರ ಡೆಫಿನೆಟಾಗಿ ಇಲ್ಲಿರುತ್ತೆ, ಆಯಿತಾ. ಸೊ ಇದೆಲ್ಲ ಫೈನ್. ಸಪೋಸ್ ನನ್ನ ಹತ್ರ ಒಂದು ಸೆಟ್ ಇದೆ, 1, 2, 3, 4, 5 ಅಂತ. ನಾನು ಇಫ್ ಐ ವಾಂಟ್ ಟು ರಿಮೂವ್ ಎನಿ ಎಲಿಮೆಂಟ್ ಫ್ರಮ್ ದಿಸ್ ಸೆಟ್ ಅಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಎಸ್ ಡಾಟ್ ರಿಮೂವ್, ಯಾವ ಎಲಿಮೆಂಟ್ ರಿಮೂವ್ ಮಾಡಬೇಕು, 3 ಅಂತ ಕೊಟ್ಬಿಟ್ಟು ನಾನು ಪ್ರಿಂಟ್ ಎಸ್ ಅಂತ ಈಗ ಕೊಟ್ಟರೆ ಅದು ರಿಮೂವ್ ಮಾಡಿಬಿಡತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಓ ಆಫ್ 1ನಲ್ಲೇ ಪ್ರತಿಯೊಂದು ಆಪರೇಷನ್ಸ್ಗಳು ಆಗತ್ತೆ. ಓಕೆ, ಇದು ಈ ಥರ ನಾವು ಆ್ಯಡ್, ರಿಮೂವ್ ಅನ್ನೋದೆಲ್ಲ ಮಾಡ್ಬೋದು. ಸೊ ಲೆಟ್ಸೆ ನಾವು, ಓಕೆ, ಇದೆಲ್ಲ ಆಯ್ತಲ್ಲ. ಇದೇ ಥರ ಇದರಲ್ಲಿ ನಿಮಗೆ ಇಂಟರ್ಸೆಕ್ಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಯೂನಿಯನ್ಸ್ ಅಂತೆಲ್ಲ ಬರುತ್ತೆ. ದಟ್ ಈಸ್ ಫೈನ್. ಇವಾಗ ನೀವೇನು ಮಾಡ್ಬೋದು, ಇನ್ನೊಂದು, ಓಕೆ, ಆ್ಯಡ್ ಆ್ಯಂಡ್ ರಿಮೂವ್ ಆಯ್ತಲ್ಲ. ಓಕೆ, ಈಗ ನೋಡಿ, ಐ ಹ್ಯಾವ್ 1 ಅರೆ. ಓಕೆ, ಲೆಟ್ಸೆ ಐ ಹ್ಯಾವ್ 1 ಲಿಸ್ಟ್. ಈ ಲಿಸ್ಟಲ್ಲಿ 1, 2, ಈ ಥರ ಇದೆ, ಎಲಿಮೆಂಟ್ಸ್ ಇದೆ. ಸೊ ಇದರಲ್ಲಿ ಯೂನಿಕ್ 2, ಓಕೆ, ಈ ಥರದೊಂದು ಲಿಸ್ಟ್ ಇದೆ. ನನಗೆ ಈ ಲಿಸ್ಟಲ್ಲಿ ಯೂನಿಕ್ ಎಲಿಮೆಂಟ್ಸ್ನ ಫಿಗರ್ ಔಟ್ ಮಾಡಬೇಕು. ನಾನು ಲಿಸ್ಟ್ನ ಯೂನಿಕ್ ಎಲಿಮೆಂಟಾಗಿ ಪ್ರಿಂಟ್ ಮಾಡಬೇಕು. ನಾನು ಏನು ಮಾಡ್ತೀನಿ ಗೊತ್ತಾ, ಅಂದರೆ ವಿ ಹ್ಯಾವ್ ಅ ಲಿಸ್ಟ್. ಆ ಲಿಸ್ಟಲ್ಲಿ ಯೂನಿಕ್ ಎಲಿಮೆಂಟ್ಸ್ನ ಫಿಗರ್ ಔಟ್ ಮಾಡಿ ಇನ್ನೊಂದು ಲಿಸ್ಟಿಗೆ ಹಾಕಬೇಕು. ಸೊ ನಾವೇನು ಮಾಡ್ಬೋದು, ಲೆಟ್ಸೆ ಯೂನಿಕ್ ಅಂತ ಹೇಳಿ ಈಸ್ ಈಕ್ವಲ್ ಟು, ನಾ ಇಲ್ಲಿ ಹೇಳ್ತಾ ಇದ್ದೀನಿ ನಮಗೆ, ಓಕೆ, ನೋಡಿ ಯೂನಿಕ್ ಲಿಸ್ಟ್ ಆಫ್, ಓಕೆ, ಲಿಸ್ಟ್ ಆಫ್, ನಾನು ಹೇಳ್ತಾ ಇದ್ದೀನಿ ಸೆಟ್ ಆಫ್ ಈ LIನ ತಗೊಂಡು ಆಮೇಲೆ ಪ್ರಿಂಟ್ ದಿಸ್ ಯೂನಿಕ್ ಅಂತ ಹೇಳ್ತೀನಿ. ಓಕೆ, ಪ್ರಿಂಟ್ ದಿಸ್ ಯೂನಿಕ್. ನೋಡಿ ಈಗ ಈ ಲಿಸ್ಟಲ್ಲಿ, ಆಯಿತಾ, ಈ ಲಿಸ್ಟಲ್ಲಿ ಏನಿತ್ತು, ಓಕೆ, ಈ ಥರ ನಾವು ಲಿಸ್ಟ್ಗೂ ಕನ್ವರ್ಟ್ ಕೂಡ ಮಾಡ್ಬೋದು ಸೆಟ್ನ. ಈ ಲಿಸ್ಟಲ್ಲಿ ಏನು ಕಂಟೆಂಟ್ ಇದೆಯಲ್ಲ, ದಿಸ್ ಇಸ್ ಮೈ ಕಂಟೆಂಟ್. ನನ್ನ ರಿಕ್ವೈರ್ಮೆಂಟ್ ಏನು, ಈ ಲಿಸ್ಟಲ್ಲಿ ಇರುವಂತಹ ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕು. ಹೆಂಗೆ ರಿಮೂವ್ ಮಾಡ್ತೀವಿ, ಬೈ ಯೂಸಿಂಗ್ ಲಿಸ್ಟ್ನ ಅಂತಂದಾಗ, ಸೊ ಯೂನಿಕ್ ಎಲಿಮೆಂಟ್ ಅಂತ ಒಂದು ವೇರಿಯೇಬಲ್ ತೊಗೊಳ್ತೇನೆ. ಅದರಲ್ಲಿ ಲಿಸ್ಟ್ ಆಫ್ ಸೆಟ್ ಆಫ್ LI, ಸೆಟ್ ಆಫ್ LI ಅಂತ ಬಂದಾಗ ವಾಟ್ ಎವರ್ ದ ಲಿಸ್ಟ್ ಯು ಆರ್ ಪಾಸಿಂಗ್, ಅದು ಲೈಕ್ ಫಿಲ್ಟರ್ ಔಟ್ ಮಾಡಿ ಯೂನಿಕ್ ಎಲಿಮೆಂಟ್ಸ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಪ್ರಿಂಟಿಂಗ್ ಫೈನಲ್ ಲಿಸ್ಟ್. ಓಕೆ, ಹೀಗೂ ಕೂಡ ನೀವು ಕನ್ವರ್ಷನ್ ಮಾಡ್ಬೋದು. ಅರ್ಥ ಆಯ್ತಾ. ಸೊ ಈಗ ನಾವೇನು ಮಾಡೋಣ ಅಂದರೆ, ವಿಲ್ ಟ್ರೈ ಟು ಸಾಲ್ವ್ ಒನ್ ಸಿಂಪಲ್ ಪ್ರಾಬ್ಲಮ್. ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ.
ಓಕೆ, ಇದೇನಪ್ಪ ಅಂದರೆ ಸೆಟ್ ಮಿಸ್ ಮ್ಯಾಚ್ ಅಂತ ಒಂದು ಕ್ವಶನ್. ಓಕೆ, ಇವಾಗ ನಂಗೆ ಏನಂತ ಹೇಳಿದ್ರೆ, ನೀವು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಕ್ವಶನ್ ಓದಿ, ಆಯಿತಾ? ಕ್ವಶನ್ ಓದ್ಬಿಟ್ಟು ನಿಮಗೆ ಆ ಕ್ವಶನಲ್ಲಿ ಏನು ಅರ್ಥ ಆಯಿತು ಆ್ಯಂಡ್ ಹೇಗೆ ಸಾಲ್ವ್ ಮಾಡೋದು ಅಟ್ಲೀಸ್ಟ್ ಟ್ರೈ ಮಾಡಿ, ಡೆಫಿನೆಟಾಗಿ ಬರುತ್ತೆ, ಆಯಿತಾ? ಇಲ್ಲ ಅಂತ ಹೇಳಿದ್ರೆ ಲೈಕ್ ಫಸ್ಟ್, ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಓನಾಗಿ ಟ್ರೈ ಮಾಡಬೇಕು. ಟ್ರೈ ಮಾಡಿದಾದಮೇಲೆ ಇಲ್ಲಿಗೆ ಬನ್ನಿ ಅಗೇನ್ ಇದು ಮಾಡ್ಬೋದು. ಸೊ ನಾನು ನಿಮ್ಗೆ ನಂಬ್ತಾ ಇದ್ದೀನಿ, ಒಂದು 10 ಮಿನಿಟ್ಸ್ ಸ್ಟಾಪ್ ವಾಚ್ ಇಟ್ಕೊಂಡು ಅದಾದಮೇಲೆ ಇಲ್ಲಿ ಬಂದು ನೀವು ನೋಡ್ತಿದ್ದೀರಾ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕೋಡಿಂಗ್ ಕಲಿಬೇಕು ಅಂತಂದಾಗ ಪೆನ್ ಪೇಪರ್ ಇಟ್ಕೊಂಡು ಫಸ್ಟ್ ನಾವು ಅನಲೈಸ್ ಮಾಡ್ಕೋಬೇಕು, ಆಯಿತಾ? ಅನಲೈಸ್ ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ಸಿ ದಿ ಸೊಲ್ಯೂಷನ್ಸ್. ಓಕೆ, ಫೈನ್. ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಅವ್ನು ಏನು ಹೇಳ್ತಾನೆ ಅರ್ಥ ಮಾಡ್ಕೊಳ್ಳೋಣ ಸೆಟ್ ಮಿಸ್ ಮ್ಯಾಚಲ್ಲಿ, ಆಯಿತಾ? ಈ ಸೆಟ್ ಮಿಸ್ ಮ್ಯಾಚಲ್ಲಿ ಯು ಹ್ಯಾವ್ ಅ ಸೆಟ್ ಆಫ್ ಇಂಟೀಜರ್, ಎಸ್, ಓಕೆ, ಒಂದು ಸೆಟ್ ಆಫ್ ಇಂಟೀಜರ್, ಎಸ್, and we originally contains all the number 1 to n, that is okay. Unfortunately, due to some error, one of the numbers has got duplicated to another number in the set. ಅಂದರೆ ಈ ಸೆಟ್ಟಲ್ಲಿ ಈಗ ಲೆಟ್ಸ್ ಸೇ 2 3 ಅಂದರೆ 1 2 3 4 ಅಂತ ಬರಬೇಕಿತ್ತಂತೆ, ಮಿಸ್ ಆಗಿಬಿಟ್ಟು 3 ಇರೋ ಜಾಗದಲ್ಲಿ ಡೂಪ್ಲಿಕೇಟ್ ಆಗಿ 2ನೇ ಬಂದಿದೆ ಅಂತ ಹೇಳ್ತಾ ಇದೆ. ಇವಾಗ ನನಗೇನು ಹೇಳಬೇಕು, ಇನ್ ದ ಸೆಟ್ ವಿಚ್ ರಿಸಲ್ಟ್ಸ್ ದ ರಿಪಿಟೇಷನ್ ಆಫ್ ಒನ್ ನಂಬರ್ ಆ್ಯಂಡ್ ಲಾಸ್ ಆಫ್ ಅನದರ್ ನಂಬರ್. ಅಂದರೆ ಒಂದು ನಂಬರ್ನ ಲೂಸ್ ಮಾಡ್ಕೊಂಡಿದ್ದೀವಿ, ಒಂದು ನಂಬರು ಆ್ಯಡ್ ಆಗಿದೆ, ಆದರೆ ರಿಪಿಟೇಟಿವ್ ಆಗಿ ಆ್ಯಡ್ ಆಗಿದೆ, ಡೂಪ್ಲಿಕೇಟ್ ಆ್ಯಡ್ ಆಗಿದೆ. ಆ್ಯಂಡ್ ಡೂಪ್ಲಿಕೇಟ್ ಆ್ಯಡ್ ಆದಮೇಲೆ ನಮಗೆ ಮಿಸ್ಸಿಂಗ್ ನಂಬರ್ ತಿಳ್ಕೊಬೇಕು. ಅಂದರೆ ಡೂಪ್ಲಿಕೇಟ್ ನಂಬರು ತಿಳ್ಕೊಬೇಕು, ಮಿಸ್ಸಿಂಗ್ ನಂಬರು ತಿಳ್ಕೊಬೇಕು. ಇಲ್ಲಿ ಹೇಳ್ತಾ ಯು ಗಿವನ್ ಅರೇ ಆಫ್ ನಮ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇದು ನನ್ನ ನಮ್ಸ್ ಆಫ್ ಅರೇ. ಈ ನಮ್ಸ್ ಆಫ್ ಅರೆಯಲ್ಲಿ 1 2 2 4, ಇಲ್ಲಿ 2 2 ಅನ್ನೋದು ಡೂಪ್ಲಿಕೇಟೆಡ್, ಸೊ 2 ಅನ್ನೋದು ಡೂಪ್ಲಿಕೇಟೆಡ್ ವ್ಯಾಲ್ಯೂ ಔಟ್ಪುಟ್. 3 ಅನ್ನೋದು ಇದೆಯಲ್ಲ, ಅಂದರೆ ಯಾವ ಎಲಿಮೆಂಟ್ ಮಿಸ್ ಆಗಿರೋದು, 3 ಅನ್ನೋ ಎಲಿಮೆಂಟ್ ಮಿಸ್ ಆಗಿರೋದು. ಸಿಮಿಲರ್ಲಿ 1 1 1 ಈಸ್ ಅ ಡೂಪ್ಲಿಕೇಟೆಡ್ ಎಲಿಮೆಂಟ್, 2 ಈಸ್ ಅ ಮಿಸ್ಸಿಂಗ್ ಎಲಿಮೆಂಟ್ ಅಲ್ವಾ ಈ ಸೀಕ್ವೆನ್ಸಲ್ಲಿ. ಸರಿ, ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಕಾಪಿ ದಿಸ್ ಒನ್ ಕಾಪಿ. ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಗೋ ಟು ಮೈ ವಿಜುವಲ್ ಸ್ಟುಡಿಯೋ, ಇಲ್ಲಿ ಹಾಕ್ಕೊಳ್ಳೋಣ. ಸೊ ನನಗೇನಂತ ಹೇಳಿದ್ರೆ, ಓಕೆ, ನಾನೊಂದು 2 ಟೆಂಪ್ರರಿ ವೇರಿಯೇಬಲ್ಸ್ನ ತೊಗೊಳ್ತೀನಿ. ನನಗೇನು ಬೇಕು, ನನಗೆ ಡೂಪ್ಲಿಕೇಟ್ ಬೇಕು ಫಸ್ಟು. ಓಕೆ, ಡೂಪ್ಲಿಕೇಟ್ ಈಕ್ವಲ್ ಟು -1 ಅಂತ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಇಟ್ ವಾಟ್ ಎವರ್ ಯು ವಾಂಟ್. ಸೊ ಮಿಸ್ಸಿಂಗ್ ಇಸ್ ಈಕ್ವಲ್ ಟು -1 ಅಂತ ತೊಗೊಂಡಿದ್ದೀನಿ. ಸೊ ಅದೇ ಥರ ನನಗೊಂದು ಸೆಟ್ ಬೇಕು, ಅದಕ್ಕೆ ಎಸ್ ಇಸ್ ಈಕ್ವಲ್ ಟು ಓಕೆ ಸೆಟ್ ಆಫ್ ಅಂತ ಹಿಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೇನಂತ ಹೇಳಿದ್ರೆ, ನನಗೇನಿಗೆ ಬೇಕು, ಆ್ಯಂಡ್ ಇಲ್ಲಿ ರೇಂಜ್ ಆಫ್ ಇದನ್ನು ತೊಗೊಳ್ಳೋಣ, ಎನ್ ಇಸ್ ಈಕ್ವಲ್ ಟು ಎಲ್ ಎನ್ ಆಫ್ ನಮ್ಸ್. ಸೊ ನನಗೆ ರೇಂಜ್ ಗೊತ್ತಾಗತ್ತೆ. ಈಗ ಇಲ್ಲಿಗೆ ಬನ್ನಿ, ಫಾರ್ ಐ ಎನ್ ರೇಂಜ್ ಆಫ್ ಎನ್. ಓಕೆ, ರೇಂಜ್ ಆಫ್ ಎನ್. ನಾನು ಹೇಳ್ತಾ ಇದ್ದೀನಿ, ವಾಟ್ ಎವರ್ ದ ವ್ಯಾಲ್ಯೂಸ್, ಓಕೆ, ವಾಟ್ ಎವರ್ ದ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು, ನಾನು ನಮ್ಸ್ ಆಫ್ ಐಯಲ್ಲಿ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ನಮ್ಸ್ ಆಫ್ ಐ ಅಂತಂದರೆ ಈ ಅರೆ ಇದೆಯಲ್ಲ, ಈ ಅರೆ ಇಂಡೆಕ್ಸ್ ಆಯಿತಾ, ಅದನ್ನು ವ್ಯಾಲಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ವ್ಯಾಲ್ ಇನ್ ಎಸ್, ಓಕೆ, ಇಫ್ ವ್ಯಾಲ್ ನಾಟ್ ಇನ್ ಎಸ್ ಅಂದರೆ ಈ ವ್ಯಾಲ್ಯೂ ಏನಾದರೂ ಸೆಟ್ಟಲ್ಲಿ ಇಲ್ಲ ಅಂತಂದರೆ ಅವಾಗ ಸೆಟ್ಟಿಗೆ ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಎಸ್ ಡ್ಯಾಟ್ ಆ್ಯಡ್ ವಾಲ್ ಅಂತ ಹೇಳ್ತಾ ಇದ್ದೀನಿ ಆ ವ್ಯಾಲ್ಯೂನ. ಎಲ್ಸ್ ಇಲ್ಲ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಅಂದರೆ ಇದ್ದರೆ ಡೂಪ್ಲಿಕೇಟ್ಗೆ ಸ್ಟೋರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಈಕ್ವಲ್ ಟು ವ್ಯಾಲ್ ಅಂತ ಹೇಳ್ತಾನೆ. ಈಗ ನೋಡಿ, ಡೂಪ್ಲಿಕೇಟ್ನ ಪ್ರಿಂಟ್ ಮಾಡೋಣ, ಪ್ರಿಂಟ್ ಡೂಪ್ಲಿಕೇಟ್. ಈಗ ಪ್ರಿಂಟ್ ಡೂಪ್ಲಿಕೇಟ್ ಅಂತ ಹಾಕ್ತೀನಿ ನಾನು. ನಾವು 2 ಅನ್ನೋದು ಪ್ರಿಂಟ್ ಆಯಿತು. ಸರಿ, 2 ಪ್ರಿಂಟ್ ಆಯಿತು. ಈಗ ನನಗೇನು ಬೇಕಾಗಿರೋದು, ಈಗ ನನಗೆ ಮಿಸ್ಸಿಂಗ್ ಎಲಿಮೆಂಟ್ ತೊಗೋಬೇಕು. ಈಗ ಸೆಟ್ಟಲ್ಲಿ ಆಲ್ರೆಡಿ ಇದೆ, ಸೊ ನಾನು ಇಲ್ಲೇನು ಹೇಳ್ತೀನಿ, ಸೊ ಲೆಟ್ಸ್ ಪ್ರಿಂಟ್ ಎಸ್ ಅಂತ ಹಾಕ್ತೀನಿ. ನೋಡಿ, ಸೆಟ್ಟಲ್ಲಿ 1 2 4 ಇದೆ. ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಸೇಮ್ ಇದನ್ನೇ ತೊಗೊಳ್ಳೋಣ. ಓಕೆ, ಇದನ್ನೇ ತೊಗೊಳ್ಳೋಣ. ಇವಾಗ ನೋಡಿ, ನನಗೇನು ಬೇಕು, ಮಿಸ್ಸಿಂಗ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಐ ಎನ್, ಓಕೆ, ಫಾರ್ ಐ ಎನ್ ಅಥವಾ ಏನು ಬೇಕಾದ್ರೂ ಕೊಡ್ಬೋದು, ಫಾರ್ ಜೆ ಎನ್. ನನಗೆ ಸೆಟ್ಟಲ್ಲಿ ನೋಡಬೇಕು. ನಾನು ಸೆಟ್ಟಲ್ಲಿ ನೋಡಬೇಕು ಅಂತಂದರೆ ರೇಂಜ್ ಆಫ್ 1,
n+1 ಅಂತ ಹಾಕ್ತೀನಿ. ಯಾಕೆ ಅಂತಂದರೆ ನನಗೆ 1 2 3 4 ಬರಬೇಕು. ಓಕೆ 1 2 3 4 ನಾನು ಹೇಳ್ತೀನಿ. ಇದರಲ್ಲಿ ಇಫ್ ಓಕೆ ಇಫ್ ಜೆ ನಾಟ್ ಇನ್ ಎಸ್ ಅಂದರೆ ಇಲ್ಲಿ ನೋಡಿ ನಾನು ಇಂಡೆಕ್ಸ್ ತಗೊಳ್ತಾ ಇಲ್ಲ. ಈಗ ಈ ಥರ ಪ್ರಿಂಟ್ ಮಾಡಿದಾಗ ಇಲ್ಲಿ ಏನು ವ್ಯಾಲ್ಯೂ ಬರುತ್ತೆ? ಇಲ್ಲಿ 1 2 3 4 ಬರುತ್ತೆ. ಇದೇ ವ್ಯಾಲ್ಯೂಸ್ ಬರುತ್ತಲ್ವಾ? ದಿಸ್ ಇಸ್ ಆಫ್ ದ ಸೀಕ್ವೆನ್ಸ್ ಅಲ್ವಾ ಅವ್ರು ಹೇಳಿರೋದು. ಹಾಗೆಯೇ ಇಲ್ಲಿ ಇಫ್ ಜೆ ಅಂದರೆ ಈ ವ್ಯಾಲ್ಯೂ ಏನಾದರೂ ಎಸ್ಸಲ್ಲಿ ಇಲ್ಲ ಅಂತಂದರೆ ಓಕೆ ಎಸ್ಸಲ್ಲಿ ಇಲ್ಲ ಅಂತಂದರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದನ್ನು ಮಿಸ್ಸಿಂಗ್ಗೆ ಆ್ಯಡ್ ಮಾಡು ಅಂತ ಹೇಳ್ತಾನೆ. ಸೊ ಮಿಸ್ಸಿಂಗ್ ಈಸ್ ಈಕ್ವಲ್ ಟು ಜೆ ಅಂತ ಹಾಕ್ತೀನಿ. ಈಗ ಪ್ರಿಂಟ್ ಮಿಸ್ಸಿಂಗ್ ಅಂತ ಕೊಡಿ. ಇವಾಗ 3 ಅಂತ ಪ್ರಿಂಟ್ ಆಯಿತು. ಇವಾಗ ಅವ್ನು ಕೇಳಿರೋ ರಿಕ್ವೆಸ್ಟ್ ಏನು ಗೊತ್ತಾ? ಸೊ ಅವ್ನು ಕೇಳಿರೋ ರಿಕ್ವೆಸ್ಟ್ ಬಂದುಬಿಟ್ಟು ಓಕೆ ಇದನ್ನು ತೆಗೀರಿ, ಇದು ಡೂಪ್ಲಿಕೇಟ್ಸ್ ಇವೆರಡನ್ನೂ ತೆಗೀರಿ. ಓಕೆ ಅವ್ನು ಕೇಳಿರೋ ರಿಕ್ವೆಸ್ಟ್ ಏನಂದರೆ ಫಸ್ಟ್ ಡೂಪ್ಲಿಕೇಟು ಓಕೆ ಫಸ್ಟ್ ಡೂಪ್ಲಿಕೇಟ್ ಬೇಕಂತೆ ಅವನಿಗೆ, ಆಯಿತಾ? ಆಮೇಲೆ ಮಿಸ್ಸಿಂಗ್ ಬೇಕಂತೆ. ನೋಡಿ 2,3 ಇಷ್ಟೇ, ಇದೇನೆ ರಿಸಲ್ಟು. ಸೊ ನಾನೇನು ಮಾಡ್ತೀನಿ, ಅಲ್ಲಿ ಕಾಪಿ ಎವ್ರಿಥಿಂಗ್, ಗೋ ಹಿಯರ್, ಇಲ್ಲಿ ಹೋಗೋಣ, ಇಲ್ಲಿ ಪೇಸ್ಟ್ ಮಾಡಿ. ಓಕೆ ಸೊ ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ ಸೊ ಈಗ ಇದನ್ನೆಲ್ಲ ತಗೊಳ್ಳಿ, ಹಿಂಗೆ ಟ್ಯಾಬ್ ಕೊಡಿ, ಒಳಗಡೆಗೆ ಹೋಗುತ್ತೆ. ಆ್ಯಂಡ್ ಒಂದು ಸೆಕೆಂಡ್, ಒಂದು ಜಾಗ ಒಳಗಡೆ ಇರಲಿ. ನಮ್ಸ್ ತೆಗೀರಿ, ನಮ್ಸ್ ಬೇಕಾಗಿಲ್ಲ, ನಮ್ಸ್ ಅನ್ನೋದು ಇಲ್ಲಿಂದನೇ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಬೇಕಾಗಿರೋದು ರಿಟರ್ನ್ ಅಲ್ವಾ? ಬಿಕಾಸ್ ರಿಟರ್ನ್ ಅನ್ನೋದು ಪ್ರಿಂಟ್ ಸ್ಟೇಟ್ಮೆಂಟ್ ಅಂದರೆ ಒಂದು ವ್ಯಾಲ್ಯೂನ ರಿಟರ್ನ್ ಸ್ಟೋರ್ ಮಾಡ್ಕೊಳಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ರಿಟರ್ನ್ ಡೂಪ್ಲಿಕೇಟ್, ಒಂದು ಸೆಕೆಂಡ್, ಡೂಪ್ಲಿಕೇಟ್ ಇದನ್ನು ರಿಮೂವ್ ಮಾಡೋಣ. ಓಕೆ ರನ್ ಕೊಡಿ. ನೋಡಿ ಎಲ್ಲಿ ಇದು O(1) ಅಲ್ವಾ ಮಾಡಿರೋದು ನಾವೆಲ್ಲನೂ. ಸೊ ಎರಡು ಕೇಸು ಅಕ್ಸೆಪ್ಟ್ ಆಯಿತು. ಸಬ್ಮಿಟ್ ಮಾಡೋಣ. ಸೊ ಸಬ್ಮಿಟ್ ಮಾಡಿದರೆ ಓಕೆ ಡನ್, ಅಕ್ಸೆಪ್ಟೆಡ್, ಮುಗೀತು. ನೋಡಿ ಇಷ್ಟೇ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಸೆಟ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಸಿಂಪಲ್ ಲೀಡ್ ಕೋಡ್ನ ಲೈಕ್ ಸಾಲ್ವ್ ಮಾಡಿದ್ವಿ ಅಂತ. ಇನ್ ಜನರಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಓಕೆ ಈ ಥರನೇ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ಗಳು ಬರೋದು ಏನು ಕೋಡಿಂಗ್ ಇಂಟರ್ವ್ಯೂಸ್ಗಳಲ್ಲಿ. ಸೊ ಹಾಗಾಗಿ ಈ ಥರ ಲೈಕ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಇದೇ ಕ್ವಶನ್ ಕೂಡ ಬರ್ಬೋದಲ್ವಾ? ಎಲ್ಲರೂ ಕೋಡಿಂಗ್ ನೋಡಿದಾಗ ಇದೆಲ್ಲ ಈಸಿ ಲೆವೆಲಲ್ಲಿರುತ್ತೆ. ಆ್ಯಂಡ್ ಫಸ್ಟ್ ಲೆವೆಲ್ ಯಾವತ್ತೂ ಕೂಡ ಈಸಿಯಿಂದನೇ ಶುರು ಆಗುತ್ತಲ್ಲ. ಸೊ ಹಾಗಾಗಿ ಈಸಿ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಬರುತ್ತೆ. DSA ಯೂಸ್ ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಫಿಗರ್ ಇಟ್ ಔಟ್ ಲೈಕ್ ವಿತಿನ್ ಲೈಕ್ 5-10 ಮಿನಿಟ್ಸಲ್ಲಿ. ಸೊ ಅದು ವೆರಿ ಸಿಂಪಲ್ ಅಲ್ವಾ ಪ್ರಾಬ್ಲಮ್? ಸೊ ಹಾಗಾಗಿ ಹಾಗೆ ಈ ಥರ ಸೆಟ್ ಅಂತ. ಸೊ ನಾವು ನೆಕ್ಸ್ಟ್ ನಾಳೆ ಏನು ಮಾಡ್ತೀವಿ ಅಂದರೆ ಸ್ಲೈಡಿಂಗ್ ವಿಂಡೋ ಬಗ್ಗೆ ನಾವು ನೋಡೋಣ. ಓಕೆ ಸ್ಲೈಡಿಂಗ್ ವಿಂಡೋ ಹೋಗೋದಕ್ಕಿಂತ ಮುಂಚೆ ನಮಗೆ ಸಬ್ ಅರೇ ಮೇಲೆ ನಾವು ಒಂದು ಸ್ವಲ್ಪ ಫೋಕಸ್ ಮಾಡೋಣ. ಸಬ್ ಅರೇ, ಸಬ್ ಸ್ಟ್ರಿಂಗ್ ಇವೆಲ್ಲ ಆದಮೇಲೆ ನಾನು ವಿಲ್ ಗೋ ಫಾರ್ ಸ್ಲೈಡಿಂಗ್ ವಿಂಡೋ. ಸ್ಲೈಡಿಂಗ್ ವಿಂಡೋ ಮೇಲೆ ತುಂಬ ಪ್ರಾಬ್ಲಮ್ಸ್ಗಳಿರುತ್ತವೆ. ಅಂದರೆ ಆ ಒಂದು ಆಲ್ಗರಿದಮ್ ಪ್ರಾಬ್ಲಮ್ಸ್ನ ಚೆನ್ನಾಗಿ ಕಲ್ತ್ಕೊಂಡು, ಬಿಕಾಸ್ ಯಾವುದೇ ಇಂಟರ್ವ್ಯೂಸ್ಗಳಿಗೆ ಹೋದರೂ ಆ ಒಂದು ಸ್ಲೈಡಿಂಗ್ ವಿಂಡೋ ಮೇಲೆ ತುಂಬ ಪ್ರಾಬ್ಲಮ್ ಬರುತ್ತೆ, ಆಯಿತಾ? ಸೊ ಈ ಥರ ಮಾಡೋಣ, ಓಕೆನಾ? ಸೊ ಹೋಪ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.